ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಜನರಲ್ ರೀಡಿಂಗೇನೆ. ಬಟ್ ಆ್ಯಕ್ಚುಲಿ ಶುರು ಮಾಡೋಕ್ಕೆ ಮುಂಚೆ ನನಗೆ ಇವಾಗ ಒಂದು ಯೋಚನೆ ಬಂತು. ನೋಡಿ ಏನು ಅಂತಂದರೆ, ಪ್ರಾಣಿಗಳಿಗೆ ಆಯಿತಾ, ಸೊ ಪ್ರಾಣಿಗಳಿಗೆ ಬರೀ ಒಂದೇ ಭಯ, ಒಂದು ಥ್ರೆಟ್ ಅಂತಂದರೆ ಒಂದೇ ಭಯ, ಒಂಥರ ಯಾವ ಥರ ಅಂದರೆ ಏನು ಯಾರು ಏನು ತೊಂದರೆ ಮಾಡೋಕ್ಕೆ ಬಂದುಬಿಡ್ತಾರೆ, ಯಾರೇ ಬಂದರೂ ಏನೋ ತೊಂದರೆ ಮಾಡೋಕ್ಕೆ ಬಂದುಬಿಡ್ತಾರೆ ಅನ್ನೋ ಥರ, ಅಂದರೆ ಆ ಥರ ಜೊತೆ ಒಂದು ಆ ಥರ ಪ್ರೊಟೆಕ್ಟ್ ಮಾಡ್ಕೋಬೇಕು ಆಯಿತಾ, ಆ ಥರ ಅನ್ನೋದು ಅಷ್ಟೇ ಯೋಚನೆ ಇರುತ್ತೆ ಅವಕ್ಕೆ. ಬಟ್ ಅದೇ ಮನುಷ್ಯನಿಗೆ ಅಂದರೆ ನಾವು ಕಾನ್ಷಿಯಸ್ಸಾಗಿ ನಮಗೆ ಗೊತ್ತಿರೋದ್ರಿಂದ ಆಯಿತಾ, ಮೈಂಡ್ಫುಲ್ಲಾಗಿರೋದ್ರಿಂದ, ಅಂದರೆ ನಾವು ಈ ಥರ ಮನುಷ್ಯರು ಅಂತ ಜನ್ಮ ತಾಳಿರೋದೇ ಏನಕ್ಕೆ ಅಂತಂದರೆ, ಭಗವಂತ ನಮಗೆ ಯಾವ ರೀತಿ ಒಂದು ಬುದ್ಧಿ ಕೊಟ್ಟಿದ್ದಾರೆ ಅಂತಂದರೆ, ಏನೇ ತೊಂದರೆಗಳು ಬಂದ್ರೂ ಅದನ್ನು ಯಾವ ಥರ ನಾವು ನಮ್ಮನ್ನು ನಾವು ಸೇಫ್ ಗಾರ್ಡ್ ಮಾಡ್ಕೊಂಡಿರಬೇಕು, ಯಾವ ಥರ ಬರೋ ಚಾಲೆಂಜಸ್ನ ಯಾವ ಥರ ಫೇಸ್ ಮಾಡಬೇಕು ಅಂತೆಲ್ಲ ಬುದ್ಧಿ ಕೊಟ್ಟಿದ್ದಾನೆ. ತಿಳ್ಕೊಂಡು ಬರೋ ಚಾಲೆಂಜಸ್ನ ದಾಟಿ ಹೋಗಬೇಕು ಅಂತ. ಆದರೂ ಕೂಡ ಒಂದೊಂದು ಸಲ ಏನಾಗುತ್ತೆ, ಎಷ್ಟು ಚಾಲೆಂಜಸ್ ಬರುತ್ತೆ ಅಂತಂದರೆ ಏನು ಮಾಡು ಕಂಪ್ಲೀಟೇ ಆಗಲ್ಲ. ಇದು ಬರೀ ಒಂದು ದಿವಸ 2 ದಿವಸ ಅಲ್ಲ, ಎಷ್ಟೋ ಜನರು ನನ್ನ ಹತ್ರ ಮಾತಾಡೋದು ವರ್ಷಗಟ್ಟಲೆಯಿಂದ ಇದೇ ಥರ ನಡೀತಿದೆ. ಅಂದರೆ ಅವರ ಪರಿಸ್ಥಿತಿ ಯಾವ ಥರ ಇರ್ಬೋದು, ಯಾವ ಥರನಾದರೂ ಇರ್ಬೋದು. ಸೊ ಅದು ಅದೇ ಪರಿಸ್ಥಿತಿ ಮುಂದೆ ಅವರಿತಿದೆ ಅನ್ನೋ ಥರ ಹೇಳ್ತಾರೆ ಅಲ್ವಾ. ನೀವು ಯೋಚನೆ ಮಾಡಿ, ಸರಿ ಅಲ್ವಾ, ಸರಿನಾ ತಪ್ಪಾ ಅಂತ. ಆ್ಯಂಡ್ ಒಂದಷ್ಟು ಜನ ಅಂತೂ ಇದು ಅವರ ಆ್ಯನ್ಸಿಸ್ಟರ್ಸ್ ಕೂಡ, ಪೂರ್ವಜರು ಕೂಡ ಅದೇ ಥರ ಅನುಭವಿಸಿರ್ತಾರೆ. ಸೊ ಇದು ಯಾತಕ್ಕೆ ಈ ಥರ ಆಗ್ತಾಯಿದೆ, ಇಷ್ಟು ಬುದ್ಧಿಶಕ್ತಿ ಕೊಟ್ಟಿದ್ದಾರೆ ಭಗವಂತ, ಇದೆಲ್ಲ ಇದ್ರೂ ಯಾತಕ್ಕೆ ಈ ಥರ ಆಗ್ತಾಯಿದೆ, ಯಾಕೆ ನಾವು ಈ ಥರ ಅನುಭವಿಸ್ಬೇಕು, ಯಾಕೆ ಈ ಥರ ನೋವು ಅನುಭವಿಸ್ಬೇಕು, ಯಾಕೆ ಈ ಥರ ತೊಂದರೆ ಅನುಭವಿಸ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ, ನಿಜವಾಗ್ಲೂ ಇದು ಈ ಜನ್ಮದಲ್ಲ ಅಂತನ್ನೋದು ಗ್ಯಾರಂಟಿ ಆಗುತ್ತೆ ಅಲ್ವಾ. ನಾವು ಎಷ್ಟೋ ಜನ ಹೇಳ್ತಾರಲ್ವ, ನಾವು ಎಷ್ಟು ಒಳ್ಳೆತನದಲ್ಲಿ ಇದ್ದೀನಿ, ನಾನು ಯಾರಿಗೋ ಏನೂ ಅನ್ಯಾಯ ಮಾಡ್ತಾ ಇಲ್ಲ, ನನಗೆ ಯಾಕೆ ಈ ಥರ ಕೆಟ್ಟದಾಗತ್ತೆ, ಯಾಕೆ ಹಿಂಗೆ ಆಗ್ತಾಯಿದೆ ಅಂದರೆ ಒಂದು ಸಂತೋಷನೇ ಇಲ್ಲ ನನ್ನ ಜೀವನದಲ್ಲಿ ಅಂತ ಎಷ್ಟು ಜನ ಹತ್ಕೊಳ್ತಾರೆ. ಒಂದು ಕಾರಣಕ್ಕಲ್ಲ, ನಾನಾ ಕಾರಣಕ್ಕೆ, ಓಕೆನಾ. ಸೊ ನಾನಾ ಕಾರಣಕ್ಕೆ ಈ ಥರ ಹತ್ಕೋತಾರೆ ಜನ. ಯಾಕೆ ಹಿಂಗೆ ಆಗ್ತಾಯಿದೆ, ನಾವು ಯಾರಿಗೂ, ನನಗೆ ತಿಳಿದಂಗೆ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ, ಕೆಟ್ಟದ್ದು ಮಾಡಿಲ್ಲ, ಆದ್ರೂ ನಮಗೆ ಈ ಥರ ಒಂದು ನಮ್ಮ ಜೀವನದಲ್ಲಿ ತೊಂದರೆ ಇದೆ ಅನ್ನೋ ಥರ ಎಷ್ಟು ಹಿಂಸೆ ಆಗುತ್ತೆ ಅಂತಂದರೆ, ನಿಜವಾಗ್ಲೂ ಹೇಳ್ತೀನಿ, ಇದೆಲ್ಲ ಏನು ಅಂತಂದರೆ ನಮ್ಮ ಪ್ರಾರಬ್ಧ ಕರ್ಮಗಳು ಅಂತಾರೆ ನೋಡಿ, ಆ ಥರ. ಅಂದರೆ ನಾವು ಬರುವಾಗ ನಾವು ಯಾವ ಬುತ್ತಿ ಎತ್ಕೊಂಬಂದಿರ್ತೀವಿ, ಸೊ ಅದನ್ನು ಕ್ಲಿಯರ್ ಮಾಡಲೇಬೇಕಲ್ಲ. ಸೊ ಹಾಗೇನಾಗುತ್ತೆ, ಆ ಥರ ಇದ್ದಾಗ ಏನಾಗುತ್ತೆ ಅಂತಂದರೆ, ಇದು ಈ ಜನ್ಮದ್ದು ಆ ಜನ್ಮದ್ದು ಅಂತ ನಮ್ಗೆ ಹೇಳೋಕ್ಕೆ ಬರೋಲ್ಲ. ಯಾಕೆಂದರೆ ನೆನಪಿಲ್ಲ ನಮಗೆ ಹೋದ ಜನ್ಮದ್ದೇನು, ಅದರಾಚೆ ಜನ್ಮದ್ದೇನು ಅನ್ನೋದನ್ನೆಲ್ಲ ಅಲ್ಲಲ್ಲೇ ಕಟ್ಟಾಗೋಗಿರುತ್ತೆ. ಸೊ ಅದಕ್ಕೋಸ್ಕರನೇ ಕನೆಕ್ಟ್ ಆಗಿ ಅಂತ ಹೇಳೋದು, ಸೆಲ್ಫ್ ಕನೆಕ್ಟ್ ಆಗಿ. ಅದಕ್ಕೇ ಮೆಡಿಟೇಟ್ ಮಾಡ್ತಾ ಹೋಯ್ತು ಅಂತಂದರೆ ಡೆಫಿನೆಟ್ಟಾಗಿ ಒಂದಲ್ಲ ಒಂದು ರೀತಿಲಿ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ, ಯಾಕೆ ಹೀಗೆ ಆಗ್ತಾಯಿದೆ, ಏನಕ್ಕೆ. ನಮ್ಗೆ ಅನ್ಯಾಯ ಮಾಡೋರೇ ಚೆನ್ನಾಗಿ ಖುಷಿಯಾಗಿರ್ತಾರೆ, ನಾವು ಮಾತ್ರ ಯಾವಾಗಲೂ ದುಃಖದಲ್ಲೇ ಇರ್ತೀವಿ. ನಮ್ಗೆ ಅನ್ಯಾಯ ಮಾಡಿದ್ರು ಅವರು ಫುಲ್ಲು ಮಜಾ ಮಾಡ್ಕೊಂಡಿದ್ದಾರೆ, ನಾವು ನೋಡಿದ್ರೆ ಈ ಥರ ನರಳ್ತಾನೆ ಇದ್ದೀವಿ ಅಂತ. ಅಂದರೆ ಒಂದೊಂದು ಸಲ ಒಂದೊಂದು ಮೈಂಡಿಗೆ ಬಂದಿರುತ್ತೆ, ಕರೆಕ್ಟ್, ಸರಿ ಅಲ್ವಾ. ಸೊ ಅದಕ್ಕೇ ಇವತ್ತು ರೀಡಿಂಗ್ ಯಾವ ಥರ ಇದೆ ಅಂತಂದರೆ, ಈ ಥರ ಯಾಕೆ, ಏನು ನಡೀತಾ ಇದೆ ಜೀವನದಲ್ಲಿ, ಯಾತಕ್ಕೆ ಈ ಥರ ಅನುಭವಿಸೋದು ಅಂತ ಆಯಿತಾ. ಯಾಕೆ ಈ ರೀತಿ ನೋವು, ಏನಿದು ಅಂದರೆ, ಇದು ಬರೀ ನಮ್ಮಿಂದ ಅಲ್ಲ, ನಮ್ಮ ಕೆಲಸ ಇವತ್ತು ಅಥವಾ ಈ ಜನ್ಮದ ಕೆಲಸದಿಂದ ಆಯಿತಾ, ಈ ಥರ ನಾವು ಏನು ಅನುಭವಿಸ್ತಿದ್ದೀವಿ ಅಂತ ಅಲ್ಲ ಆಯಿತಾ. ಸೊ ಇದು ನಮ್ಮ ಪೂರ್ವಜನ್ಮದ ಫಲ, ಆ ಥರ ಅಂತ, ಓಕೆನಾ. ಸೊ ಅದರಿಂದ ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ. ಒಂದಷ್ಟು ಏನಾಗುತ್ತೆ ಅಂತಂದರೆ, ಒಂದಷ್ಟು ಶಾಪಗಳು ಆಗಿಬಿಟ್ಟಿರುತ್ತೆ, ಶಾಪ ಕೊಟ್ಬಿಟ್ಟಿರ್ತಾರೆ, ಅಂದರೆ ಒಂದು ಕರ್ಸ್ ಥರ. ಇದು ಈ ಶಾಪ ಅನ್ನೋದು ಯಾವ ಥರ ಆಗಿರುತ್ತೆ ಅಂತಂದರೆ, ಇದು ನಮ್ಮ
ಪಿತೃಗಳು ಕೂಡ ಅನುಭವಿಸಿರ್ತಾರೆ. ಬರೀ ನಮ್ಮ ತನಕ ಅವರಿಂದ ಬಂದು 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 ಸೊ ನಮ್ಮ ತನಕ ಆ ಥರನೂ ಬಂದಿರೋದಿದೆ ಆಯಿತಾ. ಸೊ ಈ ಥರ ನಾನಾ ಕಾರಣಗಳಿರುತ್ತೆ, ಸಿಕ್ಕಾಪಟ್ಟೆ ಕಾರಣಗಳು. ಇದು ಭಗವಂತನಿಗೆ ಗೊತ್ತು ಏನು ಅಂತ. ಸೊ ಇದರಲ್ಲಿ ಜಸ್ಟ್ ಒಂದು 4 ಕಾರ್ಡ್ ತೆಗೆದು ನೋಡೋಣ ಏನು ಬರುತ್ತೆ ಕಾರ್ಡ್ಸು, ಏನು ಹೇಳ್ತಾರೆ ಭಗವಂತ ಅಂತ ಒಂದು ಸ್ವಲ್ಪ ಡೀಪಾಗಿ ನಮ್ಮನ್ನು ನಾವು ಅರ್ಥ ಮಾಡ್ಕೋತಾ ಹೋಗೋಣ ಅನ್ನೋದೇ ಈ ವಿಡಿಯೋ ಆಯಿತಾ. ಏಕೆಂತಂದರೆ ನೋಡ್ತೀವಿ ಬೇರೆಯವರು ಏನು ಅನ್ಯಾಯ ಮಾಡ್ತಾರೆ, ಮಾಡೇ ಮಾಡ್ತಾರೆ, ಅವ್ರಿಗೆ ಬುದ್ಧಿ ಹೇಳೋಕ್ಕೆ ಆಗೋದಿಲ್ಲ ಆಯಿತಾ. ಆ್ಯಂಡ್ ನಮಗೇನು ಅನ್ಯಾಯ ಆಗ್ತಾಯಿದೆ ಅಥವಾ ನಾವೇನು ಅನುಭವಿಸ್ತಾ ಇದ್ದೀವಿ, ಕೆಟ್ಟದಿರಲಿ ಒಳ್ಳೇದಿರಲಿ ಅದು ಅನುಭವಿಸ್ತಾನೇ ಹೋಗ್ತಾ ಇದ್ದೀವಿ. ಇವಾಗ ಕೆಟ್ಟದು ಅನುಭವಿಸ್ತಾ ಇದ್ದೀವಿ ಅಂತಾಗಲೇ ದುಃಖ ಆಗೋದು ಜಾಸ್ತಿ ಅಲ್ವಾ. ಒಳ್ಳೇದು ಅನುಭವಿಸ್ತಿದ್ದೀವಿ ಅಂತಂದಾಗ ನಾವೆಲ್ಲ ಈ ಥರ ಇಷ್ಟೊಂದೆಲ್ಲ ಯೋಚನೆ ಮಾಡೋಕ್ಕೆ ಹೋಗಲ್ಲ, ಎಲ್ಲ ಫೈನ್ ಅನ್ನೋ ಥರ ಇರ್ತೀವಿ. ಸೊ ತುಂಬ ಕಷ್ಟದಲ್ಲಿ, ದುಃಖದಲ್ಲಿ, ಸಂಕಟದಲ್ಲಿ ಇದ್ದೀವಿ ಅಂತಂದಾಗ ಯಾಕೆ ಅನ್ನೋದು ಪ್ರಶ್ನೆ ಬರುತ್ತೆ. ತುಂಬ ಜನ ನನ್ನ ಹತ್ರ ಮಾತಾಡುವಾಗ ಎಲ್ಲರೂ ಅದೇ ಹೇಳ್ತಾರೆ, ನಾನೇ ತಿಳಿದಂಗೆ ನಾವೇನೂ ಅನ್ಯಾಯ ಮಾಡಿಲ್ಲ, ಕೆಟ್ಟದ್ದು ಮಾಡಿಲ್ಲ, ಆದರೂ ಅನುಭವಿಸ್ತಾ ಇದ್ದೀವಿ ಅಂತ. ಸೊ ಇದು ನಾನಾ ಕಾರಣಗಳಿರುತ್ತೆ ಆಯಿತಾ. ಅದಕ್ಕೆ ಜಸ್ಟ್ ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಇದೊಂದು 4 ಕಾರ್ಡ್ಸ್ ತೆಗಿತೀನಿ, ನೋಡೋಣ ಏನು ಕಾರ್ಡ್ ಏನು ಹೇಳಿಸ್ತಾರೆ ಭಗವಂತ ಅಂತ. ಬಾಬಾ ಪ್ಲೀಸ್ ಗೈಡ್ ಮಾಡಿ. ಎಸ್ ಬಾಬಾ. ವೋವ್ಸ್ ಆಫ್ ಪಾವರ್ಟಿ ನೋಡಿ ಓಕೆನಾ. ಸೊ ಇದೇನಂತಂದರೆ ಸೊ ಇದೇನು ಗೊತ್ತಾ, ಇವಾಗ ಒಂದಷ್ಟು ಜನ ನೀವು ಆಯಿತಾ, ಒಂದಷ್ಟು ಜನಕ್ಕೆ ಯಾವ ಥರ ಆಗ್ಬಿಟ್ಟಿರ್ತಾರೆ ಅಂತಂದರೆ ಅವ್ರಿಗೆ ಎಂಥ ಅವರು ಏನು ಮಾಡು ಅಂದರೆ ಇಲ್ಲಿ ನನಗೆ ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ಯಾಕೆ ವೋಸ್ ಆಫ್ ಪಾವರ್ಟಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನರ್ಥ, ಈಗ ಸ್ವಲ್ಪ ನಮ್ಮ ಪಿತೃಗಳು ಏನು ಶಪಥ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಏನು ಶಪಥ ಮಾಡಿದರು ಅಂತಂದರೆ ನಮಗೆ ಅಂದರೆ ನಾವೇನು ತುಂಬ ವೆಲ್ತಿಯಾಗಿ ಚೆನ್ನಾಗಿ ಖುಷಿಯಾಗಿ ಒಂಥರ ಆ ರೀತಿ ತುಂಬ ರಿಚ್ಚಾಗಿ ಆ ಥರ ಇರಬೇಕು ಅಂತೇನಿಲ್ಲ. ನಾವು ಯಾವ ಥರ ಇದ್ದೀವಿ, ನಮಗೆ ನಾವು ಹ್ಯಾಪಿಯಾಗಿದ್ದೀವಿ, ನಮಗೆ 2 ಹೊತ್ತು ಊಟಕ್ಕೆ ಚೆನ್ನಾಗಿದೆ, ಬಟ್ಟೆ ಬರೆ ಇದೆ, ಸೊ ಇಷ್ಟು ಸಾಕು ನಮಗೆ ಅನ್ನೋ ಥರ ನಮ್ಮ ಪಿತೃಗಳು ಅಂದರೆ ಯಾರೋ ನಮ್ಮ ಪಿತೃಗಳು, ಇದು ಯಾರ್ದಾದ್ರೂ ಎನರ್ಜಿ ಇರ್ಬೋದು ಆಯಿತಾ. ಸೊ ಅವರು ನಾವು ಇಷ್ಟೇ ಸಾಕು, ಓಕೆ ಫೈನ್ ನಾವು ವಿ ಆರ್ ಫೈನ್ ಅಂತ ಅವ್ರು ಅಂದ್ಕೊಂಬಿಟ್ಟಿರ್ತಾರೆ ಆಯಿತಾ. ಅದು ಮುಂದುವರ್ಕೊಂಬಂದಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಹಾಗಾಗಿ ನಾವು ಏನೇ ಪ್ರಯತ್ನ ಪಟ್ಟರು, ನಾವು ಏನೇ ಕಷ್ಟಪಟ್ಟು ಏನೇ ದುಡಿತೀವಿ ಅಂತ ಹೋದ್ರೂ ಅದು ಕೈ ಹತ್ತಾ ಹೋಗಲ್ಲ. ಸೊ ಇದು ಯಾತಕ್ಕೆ ಅಂತಂದರೆ ಆ ಥರ ಒಂದು ಶಪಥ ಮಾಡ್ಕೊಂಬಿಟ್ಟಿದ್ದಾರಂತೆ ಯಾರು, ನಮ್ಮ ಪಿತೃಗಳು, ನಮ್ಮ ಪೂರ್ವಜರು. ಅಂದರೆ ಇದು ಯಾರ ಎನರ್ಜಿ ನನಗೆ ಗೊತ್ತಿಲ್ಲ. ಸೊ ಇದು ಯಾರೆಲ್ಲ ಪ್ರಶ್ನೆ ಕೇಳ್ತಾ ಇರ್ತೀರಾ, ಸೊ ಜಸ್ಟ್ ಒಂದು 4 ಕಾರ್ಡ್ಸ್ ತೆಗಿಯೋಣ ಅನ್ನಿಸ್ತು. ಸೊ ಈ ಥರ ಹೇಳ್ತಾ ಇದ್ದೀನಿ ಓಕೆನಾ. ಸೊ ನೋಡಿ ಇದು ಓದ್ತೀನಿ. ಆ್ಯನ್ಸಿಸ್ಟರ್ಸ್ ಟುಕ್ ಸ್ಪಿರಿಚುವಲ್ ವೋಸ್ ಆಫ್ ಪಾವರ್ಟಿ. ಸೊ ಅವ್ರು ಏನಂತಂದರೆ ಮಾಂಗ್ಸ್ ಆಗಿಬಿಟ್ರು, ಆಸ್ಥೆಟಿಕ್ಸ್ ಆಗಿಬಿಟ್ರು. ಅಂದರೆ ಬೇಡ ನಮಗೆ ಈ ಥರ ಮಾಂಕ್ಸ್ ಅಂತ ಏನು ಹೇಳಿದ್ರಿ, ಅಂದರೆ ಋಷಿ ಮುನಿಗಳು ಏನು ಮಾಡಿದ್ರು, ಋಷಿ ಮುನಿಗಳೆಲ್ಲ ಏನಾಯಿತು ಅಂತಂತಂದರೆ ಲೈಕ್ ನಮಗೆ ಬೇಡ, ಏನಕ್ಕೆ ಬೇಕು ತ್ಯಜಿಸ್ಬಿಟ್ರು ಆಯಿತಾ. ಬೇಡ ನಮಗೆ ಈ ಥರ ಒಂದು ಫಿಸಿಕಲ್ ಪ್ರಾಪರ್ಟಿ ಬೇಕು ಅನ್ನೋದಾಗಲಿ, ಅಥವಾ ಒಂದು ಮನೆ ಮಠ ಮಾಡಬೇಕು ಅನ್ನೋದಾಗಲಿ, ಅಥವಾ ಈ ಥರ ಒಂದು ಖುಷಿ ಇರಬೇಕು ಆ ಥರದ್ದೆಲ್ಲ ಏನು ಬಯಸಲೇ ಇಲ್ಲ ಅವರು ಆಯಿತಾ. ಅವರನ್ನು ಅವರು ತಿಳ್ಕೊಳ್ಳೋಕ್ಕೋಸ್ಕರ ಪ್ರಪಂಚನ ಬೇಡ ನನಗೆ ಅಂತಂದ್ಬಿಟ್ಟು ಋಷಿ ಮುನಿಗಳು ಹೊರಟೋದ್ರು. ಸೊ ಅವರು ಶಪಥ ಮಾಡಿದ್ದೇನು, ನನಗೆ ಪ್ರಾಸ್ಪರಿಟಿ ಬೇಡ ಅನ್ನೋ ಥರ ಆಯಿತಾ. ಅದು ಯೂನಿವರ್ಸಿಗೆ ಏನು ಕೊಟ್ಟರು ಅವರು ಸೈನು, ಅದೇ ಯೂನಿವರ್ಸ್ ಅವ್ರಿಗೆ ತಥಾಸ್ತು ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಮುಂದುವರ್ಕೊಂಡು ಬಂದಿದೆ ಅಂತ. ವಾವ್, ದಿಸ್ ಇಸ್ ಬ್ಯೂಟಿಫುಲ್. ಈ ಥರ ಅಂದರೆ ಒಂದಷ್ಟು ಕೇಸ್ಗಳು ನೋಡ್ತಾ ಹೋಗೋಣ ಅಂತ ಆಯಿತಾ. ಸೊ ಎಫೆಕ್ಟ್ ಏನಾಯಿತು ಅಲ್ಲ, ಅವರು ಆ ಥರ ಮಾಡಿದ್ರು ಆಯಿತಾ. ಬೇಡ ನನಗೆ ಇದು ಪ್ರಪಂಚ ಬೇಡ, ಈ ಜೀವನ ಈ ಥರ ಬೇಡ ನನಗೆ ಈ ಥರ ಹೆಂಡತಿ ಮನೆ ಮಕ್ಕಳು ಈ ಥರ ಏನೂ ಬೇಡ ನನಗೆ ಆ ಥರ. ನನಗೇನಕ್ಕೆ ಬೇಕು ಐಶ್ವರ್ಯ, ಯಾಕೆ ಬೇಕು, ನಾನೇ ಹೋಗಿ ಕಾಡಲ್ಲಿ ಕೂತ್ಕೋತೀನಿ, ನನ್ನನ್ನು ನಾನು ಅರ್ಥ ಮಾಡ್ಕೋತೀನಿ ಅಂತ ಅವ್ರು ಹೋದರು. ಬೇಡ ಐಶ್ವರ್ಯ ಬೇಡ ಅಂದರು ಆಯಿತಾ.
ಅದೇ ಬಂದಿದ್ದು ಅದು ಅದು ಮುಂದುವರ್ಕೊಂಬಂದ್ಬಿಡ್ತು ಅಂತ ಒಂದಷ್ಟು ಜನಕ್ಕೆ ಹೇಳ್ತಾ ಇದ್ದಾರೆ. ಓಕೆನಾ? ಇದು ಒಂದು ಎನರ್ಜಿ. ಓಕೆ. ಸೊ ಎಫೆಕ್ಟ್ ಏನಾಯಿತು ಅಂತ, ಸಬ್ಕಾನ್ಷಿಯಸ್ ರಿಜೆಕ್ಷನ್ ಆಫ್ ವೆಲ್ತ್ ಆರ್ ಮೆಟೀರಿಯಲ್ ಸಕ್ಸಸ್, ಈಗೇನು ಹೇಳಿದ್ನಲ್ಲ. ಸೊ ಅವ್ರು ಏನು ಮಾಡಿದ್ರು, ಕಾನ್ಷಿಯಸ್ ಆಗಿ, ಅಂದರೆ ತುಂಬ ಅರಿತ್ಕೊಂಡು, ತುಂಬ ಅಂದರೆ ತುಂಬ ಗ್ರೋನ್ ಸೋಲ್ಸ್, ಓಲ್ಡ್ ಸೋಲ್ ಅಂತಾರೆ ನೋಡಿ, ತುಂಬ ಪ್ರಬುದ್ಧತೆ ಹೊಂದಿದ ಆತ್ಮಗಳು. ಅವ್ರೇನು ಮಾಡಿದ್ರು, ಸೊ ಬೇಡ ನನಗೆ ಈ ಥರ ಪ್ರಪಂಚದ ಈ ಥರ ಒಂದು ಖುಷಿ ಈ ಥರದ್ದು ಬೇಡ ನನಗೆ ಅಂತ ಏನು ಬಿಟ್ಟರು ಬೇಡ ನನಗೆ ಅಂತ, ಅದು ಅದೇ ಒಂದು ಶಾಪ ಥರ ಆಗಿಬಿಡ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಏನೇ ವೆಲ್ತ್ ಬರೋಕ್ಕೆ ಹೋದ್ರೂ ಅದು ಅಲ್ಲಲ್ಲೇ ಸ್ಟಾಪ್ ಆಗ್ತಾ ಇದೆ ಅಂತ ಒಂದಷ್ಟು ಜನ ಕೇಳ್ತಾ ಇದ್ದಾರೆ. ಸೊ ಕಾನ್ಷಿಯಸ್ ಆಗಿಯೇ ಅವ್ರೇನು ಮಾಡಿದ್ರು, ತುಂಬ ಮನಸ್ಸಿನಿಂದ, ಆಯಿತಾ, ಮನಸ್ಸಿನಿಂದ ಒಪ್ಕೊಂಡ್ರು ನನಗೆ ಬೇಡ ಈ ಥರ ಎಲ್ಲ ವೆಲ್ತು ಐಶ್ವರ್ಯ ಬೇಡ ಅಂತ ಅವರು ಒಪ್ಕೊಂಡ್ರು. ಬಟ್ ಅದು ಸಬ್ಕಾನ್ಷಿಯಸ್ ಆಗಿ ಅವ್ರಿಗೆ ತಿಳಿದೇನೆ ಯಾವ ಥರ ತಿರುಗಿದೆ ಅದು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ತಿಳಿದೆ ಯಾವ ಥರ ಆಗೋಗಿದೆ ಅಂತಂದರೆ, ಅದು ಅವ್ರ ಯೂನಿವರ್ಸ್ಗೆ ಆ ಥರ ಉತ್ತರ ಕೊಟ್ಟರು. ಏನು ಯೂನಿವರ್ಸ್ಗೆ ಏನು ಮೆಸೇಜ್ ಕೊಟ್ಟರು, ನನಗೆ ಐಶ್ವರ್ಯ ಬೇಡ ಅಷ್ಟೇ. ಸೊ ಅದು ಅವರಿಂದನೇ ಮುಂದೆ ಬಂದ್ಬಿಡ್ತು ಅದೇ ಥರನೇ ಅಂತ ಹೇಳ್ತಾ ಇದ್ದಾರೆ. ವಾವ್. ಓಕೆ. ಓಕೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಈ ಥರ ತೊಂದರೆ ಆಗಿದೆ ಅಂತಂದರೆ ಹೀಲಿಂಗ್ ರಿಚುವಲ್ ಏನು ಅಂತ ಹೇಳ್ತಾ ಇದ್ದಾರೆ. ಬರ್ನ್ ಓಲ್ಡ್ ರೆಸಿಟ್ಸ್ ಆ್ಯಂಡ್ ಡಿಕ್ಲೇರ್ ಐ ಚೂಸ್ ಅಬಂಡೆನ್ಸ್ ವಿತ್ ಗ್ರೇಸ್. ಓಕೆನಾ? ಸೊ ಈ ಥರ ತೊಂದರೆ ಆಗಿದೆ ಅಂತಂತಂದರೆ, ಇದು ಎಷ್ಟೇ ಕಷ್ಟಪಡಿ ಏನೇ ಮಾಡು, ಲೈಕ್ ಅದು ಒಂದು ಅಬಂಡೆನ್ಸ್ ಬರೋದೇ ಇಲ್ಲ. ಒಂದು ಐಶ್ವರ್ಯ ಅನ್ನೋದು ಕೈ ಹತ್ತದೇ ಇಲ್ಲ, ಆ ಥರ ಆಗಿದೆ ಅಂತಂದರೆ, ಎಲ್ಲ ಹಳೆಯ ರೆಸಿಟ್ಸ್ ಏನೇನಿರುತ್ತೆ ಅಂದರೆ ಪೇ ಮಾಡಿರೋದು, ಪೇಮೆಂಟ್ ರೆಸಿಟ್ಸ್, ಆ ಥರದ್ದೆಲ್ಲ ಹರಿದು ಬಿಸಾಕಿ ಅಂತ ಹೇಳ್ತಾ ಇದ್ದಾರೆ. ಬರ್ನ್ ಮಾಡಿಬಿಡಿ ಅಂತ, ಸುಟ್ಟು ಹಾಕಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಏನು ಹೇಳಬೇಕಂತೆ ಗೊತ್ತಾ, ಭಗವಂತನಿಗೆ ಅಂದರೆ ಯೂನಿವರ್ಸ್ಗೆ ಏನು ಹೇಳಬೇಕು ಅಂತಂದರೆ, ಐ ಚೂಸ್ ಅಬಂಡೆನ್ಸ್ ವಿತ್ ಗ್ರೇಸ್. ನಾನು ಐಶ್ವರ್ಯನ ವಿತ್ ಗ್ರೇಸ್, ಒಂದು ಖುಷಿಯಿಂದ, ಒಂದು ತುಂಬ ಆನೆಸ್ಟಾಗಿ, ಒಂದು ಖುಷಿಯಿಂದ ಸ್ವೀಕರಿಸ್ತೀನಿ ಅಂತ ಒಂದು ಹೇಳಬೇಕು ನೀವು ಅಂತ ಹೇಳ್ತಾ ಇದ್ದಾರೆ. ಹಾಂ. ಓಕೆ. ಓಕೆನಾ? ಸೊ ಇದು ಈ ಥರ ಹೇಳ್ತಾ ಇದ್ದಾರಪ್ಪ. ಓಕೆ. ಸೊ ಇದು ಒಂದು. ಓಕೆನಾ? ನೆಕ್ಸ್ಟ್ ನೋಡೋಣ, ಇನ್ನೇನು ಆಗಿರಬಹುದು, ತೊಂದರೆ ಯಾಕೆ ಬರ್ತಾ ಇದೆ, ಯಾಕೆ ಬಿಡ್ತಾ ಇಲ್ಲ, ಕಾಡ್ತಾನೇ ಇರುತ್ತೆ ತೊಂದರೆ, ನೋವು, ಕಷ್ಟ, ದುಃಖ, ಯಾಕೆ? ಎಸ್, ಇನ್ನೊಂದು ಕಾರ್ಡು ಪ್ಯಾಟ್ರನ್ಸ್ ಆಫ್ ಇಲ್ನೆಸ್ ಅಂತಿದ್ದಾರೆ. ಸೊ ಇಲ್ಲೇನಂದರೆ ಒಂದಷ್ಟು ಈ ಥರ ಹೇಳಿದ್ರು. ಇಲ್ಲಿ ಇನ್ನೊಂದು ನೆಕ್ಸ್ಟ್ ಏನು ಕಾರ್ಡ್ ಬಂದಿದೆ, ಇದು ನಮ್ಮ DNA ಪ್ಯಾಟ್ರನ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇದೇನಂತಂದರೆ ಈಗ ನಾವು ಬಯಸಿರೋದಲ್ಲ, ಇದು ನಮ್ಮ DNA ಬಂದ್ಬಿಟ್ಟಿರುತ್ತೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ನಾನೇನಪ್ಪ ಮಾಡಲಿ, ನಿಮಗೆ ನಾನು ವೆಲ್ತ್ ಕೊಡ್ತೀನಿ ತೊಗೊಳ್ಳಿ ಅಂತ, ಆದರೆ ನಿಮ್ಮ ಪೂರ್ವಜರು ಹೇಳ್ಬಿಟ್ಟಿದ್ದಾರೆ ನನಗೆ ಬೇಡ ಅಂತ. ಸೊ ನಾನು ಬೇಡ ಅಂತ ಅವ್ರು ಹೇಳಿದ್ದು, ಇವಾಗ ಪೂರ್ವಜರು ಆಶೀರ್ವಾದ ಯಾವ ಥರ ಆಗ್ಬಿಟ್ಟಿದೆ ಅಂದರೆ, ಬೇಡ, ನನ್ನ ಫ್ಯಾಮಿಲಿಯವ್ರು ಯಾರಿಗೂ ಬೇಡವೇ ಬೇಡ ಅನ್ನೋ ಥರ. ಸೊ ಅದಕ್ಕೆ ಕೈ ಹತ್ತಾ ಇಲ್ಲ ಕಣ್ರಪ್ಪ, ನಾನೇನು ಮಾಡಲಿ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ, ರೂಟ್ ಕಾಸ್ ನೋಡಿ, ಇಲ್ನೆಸ್, ಅಸ್ವಸ್ಥತೆ. ಅಂದರೆ ಅವ್ರಿಗೆ ಗೊತ್ತಿಲ್ಲದೇನೆ ಇದು 2 ಥರ ಅಸ್ವಸ್ಥತೆ ನನಗೆ ತೋರಿಸ್ತಾ ಇದ್ದಾರೆ. ಒಂದು ಇಲ್ಲಿ ಓದ್ತೀನಿ, ಬಟ್ ಅದಕ್ಕೂ ಮುಂಚೆ ಇಲ್ಲಿ 2 ಥರ ಅಸ್ವಸ್ಥತೆ ತೋರಿಸ್ತಾ ಇದ್ದಾರೆ. ಯಾವ ಥರ ಅಂತಂದರೆ ಮೆಂಟಲ್ ಅಸ್ವಸ್ಥತೆ, ಅಂದರೆ ಎಷ್ಟಿದ್ರೂ ಇಲ್ಲ ಅನ್ನೋದು, ಆಯಿತಾ, ಅದು ಒಂಥರ ಇಲ್ನೆಸ್ಸು, ಅದು ಒಂಥರ ಅನಾರೋಗ್ಯನೇನೆ. ಏನಿದ್ರೂ ಇಲ್ಲ, ನನ್ನ ಹತ್ರ ಇಲ್ಲ, ಅದು ಬೇಕು, ಇನ್ನೂ ಬೇಕು, ಅದು ಬೇಕು, ಇದು ಬೇಕು, ಆ ಥರ ಒಂಥರ ಈ ತೃಪ್ತಿ ಅನ್ನೋದೇ ಇಲ್ಲ ಅನ್ನೋ ಥರ ಒಂದು, ಆ ಥರ ಅದು ಇಲ್ನೆಸ್ ಅಂತ ಅಸ್ವಸ್ಥತೆ, ಆ ಥರ ಮೆಂಟಲ್ ಅಸ್ವಸ್ಥತೆ. ಮನಸ್ಸಿನಿಂದ ನಮಗೆ ಒಂದು ಕಂಟ್ರೋಲೇ ಇಲ್ಲ ಮನಸ್ಸಿನಲ್ಲಿ. ನಮಗೆ ನೋಡಿ, ನನಗಿಷ್ಟಿದೆ, ಇಷ್ಟು ಐಶ್ವರ್ಯ ಭಗವಂತ ಕೊಟ್ಟಿದ್ದಾರೆ, ಕಲ್ಪಿಸಿದ್ದಾರೆ, ಇಷ್ಟು ಸಂತೋಷ, ನೆಮ್ಮದಿ ಇದೆ, ಈ ಥರ ಒಂದು ಒಂಥರ ಆ ಥರ ಒಂದು ಯೋಚನೆಯೇ ಬರೋದಿಲ್ಲ. ಆ ಥರ ಒಂದಷ್ಟು ಎನರ್ಜಿ. ಇನ್ನೊಂದಷ್ಟು ಅಂದರೆ ಆ್ಯಕ್ಚುಲಾಗಿ ಅಸ್ವಸ್ಥತೆ, ಇದು ಮೆಂಟಲಿ ಅನ್ನೋಕ್ಕಿಂತ ಫಿಸಿಕಲ್ಲು.
ಅಂತ ತೋರಿಸ್ತಾ ಇದ್ದಾರೆ. ಸೊ 2 ಥರ ಅಸ್ವಸ್ಥತೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಇದಕ್ಕೆ ಓದೋಣ. ಕಾಸಸ್, ಓಕೆ. ರೂಟ್ ಕಾಸ್ ಏನಂತ ಗೊತ್ತಾ, ಯಾತಕ್ಕೆ ಈ ಥರ ಆಗುತ್ತೆ ಅಂತಂದರೆ, ಜೆನೆರಿಕ್ ಆರ್ ಕಾರ್ಮಿಕ್ ಡಿಸೀಸ್ ಪಾಸ್ ಡೌನ್ ಥ್ರೂ ಎನರ್ಜೆಟಿಕ್ ಸ್ಟ್ಯಾಗ್ನೇಷನ್. ಇವಾಗ ಅಂದರೆ ಹೆಂಗೆ ಅಂತಂದರೆ, ನನ್ನ ಕೈಲಿ ಆಗಲ್ಲ, ನಮಗೆ ಆಗೋದೇ ಇಲ್ಲ, ನಮಗೆ ಇದು ನಮ್ಮ ತಂದೆ, ನಮ್ಮ ಅಜ್ಜಿ, ನಮ್ಮ ಅಜ್ಜ, ಅವ್ರಿಗೆ, ಅವ್ರ ಮುತ್ತಾತ, ಅವ್ರಿಗೆಲ್ಲರಿಗೂ ಈ ಕಾಯಿಲೆ ಇತ್ತು, ಅದು ನಮಗೆ ಬಂದೇ ಬರುತ್ತೆ. ಅಂದರೆ ನಾವೇನು ಉತ್ತರ ನಾವೇನು ಹೇಳ್ತಾ ಇದ್ದೀವಿ ಯೂನಿವರ್ಸ್ಗೆ ಹೇಳಿ, ಅವ್ರಿಗೆಲ್ರಿಗೂ ಇತ್ತು, ಅದೇ ನಮಗೂ ಬಂದೇ ಬರುತ್ತೆ, ಅಂದರೆ ನೀವೇ ಡಿಸೈಡ್ ಮಾಡಿಬಿಡ್ತಾ ಇದ್ದೀರಾ ಅನ್ನೋ ಥರ. ಸೊ ಆ ಥರ ಒಂದು ಎನರ್ಜೆಟಿಕ್ ಸ್ಟ್ಯಾಗ್ನೇಷನ್ ಅಂತ ಅಂದರೆ ಆ ಥರ, ಅಂದರೆ ಎನರ್ಜಿ ಫ್ಲೋನೇ ಇರಲ್ಲ. ಅಲ್ಲಿ ಏನು ಬಂತು ಅದೇ ತಲೆಯಲ್ಲಿ ಇರುತ್ತೆ ಅಷ್ಟೇನೆ, ಮೆಂಟಲಿ ಅದೇನೆ ನಾನು ಹೇಳಿದ್ನಲ್ಲ, ಮೆಂಟಲ್ ಬ್ಲಾಕೇಜ್ ಆಯಿತು ಅಂದರೆ ಇದೇ ಥರನೇ. ಹಿಂಗೆ ಅವ್ರಿಗೆಲ್ಲ ಆಗಿತ್ತು, ನಮಗೂ ಹಂಗೆ ಆಗುತ್ತೆ ಅಷ್ಟೇ, ಆಯಿತಾ. ಆ ಥರ ಡಿಸೀಸ್ ಪಾಸ್ ಡೌನ್ ಥ್ರೂ ಎನರ್ಜೆಟಿಕ್ ಸ್ಟ್ಯಾಗ್ನೇಷನ್ ಅಂತಂದರೆ ಇದನ್ನೇ ಫಸ್ಟ್ ಹೇಳಿಸಿದ್ದವಾಗ. ಒಂದು ಎಮೋಷನಲಿ, ಮೆಂಟಲಿ ಇಲ್ನೆಸ್ ಅಂತಂದರೆ ಇದು, ಆಯಿತಾ, ಇದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಎಫೆಕ್ಟ್ ಕ್ರೋನಿಕ್ ಇಲ್ನೆಸ್, ಫ್ಯಾಟಿಗ್ಯೂ, ಫಿಯರ್ ಆಫ್ ಬಾಡಿ ಫೇಲ್ಯೂರ್. ಸೊ ಯಾವ ಮೊಮೆಂಟಲ್ಲಾರು ಏನು ಅಂತಂದರೆ ಭಯ, ಎದ್ದೇಳೋಕ್ಕಾಗಲಿಲ್ವಾ, ಇವತ್ತಷ್ಟೇ ಬಿಡು, ನನ್ನ ಕತೆ ಮುಗೀತು ಇವತ್ತು. ಅಂದರೆ ಆ ಭಯ ಅನ್ನೋದು ಯಾವ ಥರ ತುಂಬಿಟ್ಟಿರುತ್ತೆ ಅಂತಂದರೆ, ನೀವು ನೋಡಿ ತುಂಬ ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಮಾತಾಡ್ತಾರಲ್ವ ನನ್ನ ಹತ್ರ ಹೇಳಿದಾಗ, ಈ ಥರ ಭಯ ತುಂಬ ಪಡ್ತಾರೆ, ತುಂಬ ಅಂದರೆ ತುಂಬ. ಯಾವ ಥರ ಅಂದರೆ, ನಮ್ಮ ತಾಯಿಯವ್ರಿಗೆ ಹಿಂಗಾಗಿತ್ತು, ಸೊ ಈ ಥರ ಆಗ್ಬಿಡುತ್ತಾ, ನಮ್ಮ ತಂದೆಗೆ ಹಿಂಗಿತ್ತು, ಹಿಂಗಾಗತ್ತೆ ಅನಿಸುತ್ತೆ, ಸೊ ಇಲ್ಲ ಅವ್ರಿಗೆ ಹಿಂಗಾಗಿತ್ತು, ನಮ್ಮ ಅಜ್ಜಿ ತಾತಾಗೆ ಹೀಗಾಗಿತ್ತು, ಅಥವಾ ಇನ್ನೊಬ್ರಿಗೆ ಹಿಂಗಾಗಿತ್ತು, ನಮಗೂ ಬರುತ್ತಾ ಈ ಥರ ಪ್ರಾಬ್ಲಮ್ಮು, ಈ ಥರ ಕಾಯಿಲೆ ಬರ್ಬೋದಾ. ಆದರೆ ಅವರು ಮೆಂಟಲಿ ರೆಡಿ ಆಗ್ತಾ ಇದ್ದಾರೆ ಅಂತ, ಅಂದರೆ ಮೆಂಟಲಿ ಅವರು ಒಂದು ಸಿಗ್ನಲ್ ಕೊಡ್ತಾ ಇದ್ದಾರೆ ಯೂನಿವರ್ಸ್ಗೆ, ಭಗವಂತನಿಗೆ, ನಾನು ರೆಡಿ, ಈ ಥರ ಪ್ರಾಬ್ಲಮ್ ಬರುತ್ತೆ, ನಾನು ರೆಡಿ ಅನ್ನೋ ಥರ. ಇದು ಮೆಂಟಲ್ ಪ್ರಾಬ್ಲಮ್ಮೇನೆ, ಮೆಂಟಲ್ ಇಲ್ನೆಸ್ ಅನ್ನೋದು ಇದನ್ನೇ, ಸ್ಟ್ಯಾಗ್ನೇಷನ್. ಇದನ್ನು ಕೂಡ ಭಗವಂತ ಹೇಳ್ತಾ ಇದ್ದಾರೆ, ನಾನೇನು ಮಾಡೋಕ್ಕಾಗಲ್ಲಪ್ಪ, ಈ ಥರ ಪ್ಯಾಟ್ರನ್ ನಿಮ್ಮ DNA ಬಂದುಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಒಂದಷ್ಟು ಈ ಥರ ಇದೆ ಅಂತ. ಓಕೆ, ಸೊ ಕ್ರಿಯೇಟ್ ಅನ್ ಹರ್ಬಲ್ ಸ್ಟೀಮ್ ವಿತ್ ನೀಮ್, ತುಳಸಿ ಆ್ಯಂಡ್ ಟರ್ಮರಿಕ್, ಬ್ರೀತ್ ಇಟ್ ಇನ್ ವಿತ್ ಪ್ರೇಯರ್. ಸೊ ಏನಿಲ್ಲ ಅಂದರೆ, ಆ ನೆಗೆಟಿವ್ ಥಾಟ್ಸ್ನ ಕಿತ್ತಾಕಬೇಕು, ಆ ನೆಗೆಟಿವ್ ಥಾಟ್ಸೇ ನಮಗೆ ಒಂಥರ ಕಾಯಿಲೆನ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಅದೇ ಪ್ಯಾಟ್ರನ್ಸ್ ಆಗಿಬಿಟ್ಟಿದೆ ಅಂತಿದ್ದಾರೆ. ಸೋ ಬ್ಯೂಟಿಫುಲ್ ನೋಡಿ ಅಲ್ವಾ. ಸೊ ನೆಕ್ಸ್ಟ್ ಇನ್ನೊಂದು ನೋಡೋಣ, ಇನ್ನೊಂದು ಕಾರ್ಡು. ಎಸ್ ಬಾಬಾ, ಇನ್ನೇನು ಹೇಳಬೇಕು. ಫಿಯರ್ ಆಫ್ ಪ್ರಾಸ್ಪೆರಿಟಿ. ಇದೇನಂತಂದರೆ, ಇವಾಗ ಇದು ಆ್ಯಕ್ಚುಲಾಗಿ ಹೇಳ್ತೀನಿ, ಇದು ಫಿಯರ್ ಆಫ್ ಪ್ರಾಸ್ಪೆರಿಟಿ ಯಾವ ಥರ ಗೊತ್ತಾ. ಈಗ ಸಪೋಸ್ ಹೇಳಬೇಕು ಅಂತಂದರೆ, ಎಕ್ಸಾಂಪಲ್ಲು, ಓಕೆ. ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಓಕೆನಾ. ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಜೋಯಿಸರು, ಆಯಿತಾ, ಅರ್ಚಕರು ಪೂಜೆ ಮಾಡಿ ಕೊಡ್ತಾರೆ. ಅವ್ರಿಗೇನಂತಂದರೆ, ಅವ್ರು ಪೂಜೆ ಮಾಡಿ ಕೊಟ್ಟಿದ್ದಕ್ಕೆ, ಆಯಿತಾ, ಅವ್ರೇನು ನಮಗೆ ಸಹಾಯ ಮಾಡಿಕೊಟ್ರು, ಭಗವಂತನ ಹತ್ರ ಪೂಜೆ ಮಾಡಿಸಿ ನಮಗೆ ಒಳ್ಳೆಯದಾಗಲಿ ಅಂತ ಒಂದು ಕೋರಿ, ಆಯಿತಾ, ಭಗವಂತನ ಕೋರಿ ಒಂದು ಪೂಜೆ ಮಾಡಿ, ಒಂದು ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಿ, ನಮಗೋಸ್ಕರ ನಮ್ಮ ಪರವಾಗಿ ಪೂಜೆ ಮಾಡಿ, ಆಯಿತಾ, ಏನು ಮಾಡಿ ಕೊಡ್ತಾರೆ, ಅದನ್ನು ಮಾಡಿ ಕೊಡ್ತಾರೆ, ಸರಿನಾ. ಆದರೆ ಅವಾಗೇನಾಗುತ್ತೆ ಅಂತಂದರೆ, ಹಿಂದೆ ಎಲ್ಲ ಯಾವ ಥರ ಇತ್ತು ಅಂತಂದರೆ, ಆಯಿತಾ, ಈ ಥರ ಏನಾದ್ರು ಮಾಡಿದ್ರೆ ಒಂದು ಅಂದ್ಕೊಂಬಿಡೋರು, ಇದು ನಮ್ಮ ಧರ್ಮ. ಸೊ ಅಂದರೆ ನಾವು ಅದಕ್ಕೆ ಇಷ್ಟೇ ನಮ್ಮ ಧರ್ಮದಲ್ಲಿ ಯಾವ ಥರ ಅಂತಂದರೆ, ಇದು ಮಾಡಲೇಬೇಕು ನಾವು, ಅಂದರೆ ಒಂದು ಸಹಾಯ ಅನ್ನೋದು ಮಾಡಬೇಕು ಅಷ್ಟೇ, ಈ ಥರ ಮಾಡಬೇಕು. ಸೊ ಇದನ್ನು ನಾವು ಏನು ಬಯಸಬಾರ್ದು ವಾಪಸ್ಸು, ಇದ್ರ ಬದಲಾಗಿ ಅನ್ನೋ ಥರ ನಾವೇನು ತೊಗೋಬಾರ್ದು. ಸೊ ಅದೊಂಥರ ಅದು ಮೈಂಡಲ್ಲಿ ಬಂದ್ಬಿಟ್ಟಿದೆ ಒಂದಷ್ಟು, ಆ ಥರ ಅದು ಒಂದು ನಿಮ್ಮ DNA ಬಂದ್ಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಇದು ಯಾವ ಥರನಾರು ಇರ್ಬೋದು, ಆಯಿತಾ. ಸೊ ಇದು ನಾನು ಸುಮ್ಮನೆ ಹೇಳಿದೆ, ಉದಾಹರಣೆಗೆ ಹೇಳಿದ್ದು ನಾನು ಈ ಥರ ಅಂತ. ಬಟ್ ಅವರು
ಕೊಟ್ಟರೂ ಕೂಡ ಅವ್ರಿಗೆ ಇವಾಗ ನೀವು ಅರ್ಚಕರಿಗೆ ಇದು ಕೊಟ್ಟರೂ ಕೂಡ ಏನಾದರೂ ಇಲ್ಲ ತಗೊಳ್ಳಿ, ನಮ್ಮ ಭಕ್ತಿಯಿಂದ ನಾವೇನು ಕೊಡ್ತಾ ಇದ್ದೀವಿ ತಗೊಳ್ಳಿ ಸ್ವೀಕರಿಸಿ ಅಂತಂದ್ರೂ ಕೂಡ ಅವ್ರಿಗೆ ಒಂದು ಭಯ, ಇಲ್ಲ 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 ನಾವು ಮಾಡಿರೋದು ಭಗವಂತನಿಗೋಸ್ಕರ, ಇದು ನಮಗೆ ಸಲ್ಲದ್ದಲ್ಲ. ಸೊ ನೀವೇನು ಮಾಡಬೇಕು, ಇದನ್ನು ಭಗವಂತನ ಹುಂಡಿಗೆ ಹಾಕ್ಬಿಡಿ ಅಂತ ಹೇಳೋರು ಎಷ್ಟೋ ಕಡೆ ನೋಡಿದ್ದೀನಿ ನಾನು. ಅಂದರೆ ಅವ್ರ ಕೈಯಿಂದನೂ ಮುಟ್ಟಲ್ಲ, ಆಯಿತಾ. ಆದರೆ ಅದೇನಾಗುತ್ತೆ, ಅದೇ ಬ್ಲಾಕೇಜು. ನಿಮಗೆ ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ಬಗ್ಗೆ, ಆಯಿತಾ, ನೀವು ಅಂದರೆ ನಿಮ್ಮ ಪೂರ್ವಜರು ಈ ಥರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ, ಆಯಿತಾ. ಫಿಯರ್ ಆಫ್ ಪ್ರಾಸ್ಪೆರಿಟಿ ಅದು ಸಿಕ್ಕಿದ್ರೆ ಒಂಥರ ಏನಂತಾರೆ ಜನ, ಏನು ಮಾಡ್ತಾರೆ, ಮಾತಾಡ್ಬಿಡ್ತಾರೆ, ಈ ಥರ ನೋಡು ಪೂಜೆ ಮಾಡ್ಕೊಟ್ಬಿಟ್ಟು ಈ ಥರ ತೊಗೊಳ್ತಾ ಇದ್ದಾನೆ ದುಡ್ಡು ಆ ಥರ ಒಂದು ತುಂಬ ಮಾತಾಡ್ತಾರೆ ಅನ್ನೋದಕ್ಕೋಸ್ಕರ ಅವಾಗೆಲ್ಲ ಏನು ಮಾಡಿದ್ರು, ತಗೊಳ್ಳಿಲ್ಲ. ಸೊ ಅದರಿಂದ ಅದೇ ಮುಂದೆ ವರ್ಕೊಂಬಂದಿದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ. ಇದು ಓದೋಣ. ಆ್ಯನ್ಸಿಸ್ಟರ್ಸ್ ಹೂ ಫಿಯರ್ಡ್ ವೆಲ್ತ್ ಆರ್ ಪ್ರಾಸ್ಪೆರಿಟಿ ಡ್ಯೂ ಟು ಗಿಲ್ಟ್ ಆರ್ ಸೊಸೈಟಲ್ ಪ್ರೆಷರ್. ಈಗಿನ ಎಕ್ಸ್ಪ್ಲೇನ್ ಮಾಡೋದ್ನಲ್ಲ ಅದೇ ಥರನೇ, ಆಯಿತಾ. ಸೇಮ್. ಅಂದರೆ ನಾನು ಜಸ್ಟ್ ಒಂದು ಉದಾಹರಣೆಗೆ ಇದನ್ನು ಹೇಳು ಅಂದರು. ಸೊ ಬೇರೆ ನಿಮಗೆ ಗೊತ್ತು, ಇವಾಗ ಯಾವುದೋ ಒಂದು ಕೆಲಸದಲ್ಲಿರ್ತೀವಿ, ಆಯಿತಾ. ಕೆಲಸದಲ್ಲಿದ್ದಾಗ ಯಾರು ಏನೋ ಒಂದು ವಿಶ್ವಾಸದಿಂದ, ಒಂದು ಆತ್ಮೀಯತೆಯಿಂದ, ಆಯಿತಾ, ಏನೋ ಒಂದು ತಗೊಳ್ಳಿ, ನಿಮ್ಮಿಂದ ನಮಗೆ ತುಂಬ ಒಂದು ಸಹಾಯ ಆಯಿತು ಅಂತ ಏನೋ ಒಂದು ಆತ್ಮೀಯತೆಯಿಂದ ಏನೋ ಒಂದು ಗಿಫ್ಟ್ ಕೊಡ್ತಾರೆ. ಸೊ ಅದೇನಾಗುತ್ತೆ ಅಂತಂದರೆ, ಇವಾಗ ಗಿಫ್ಟ್ ಅಂತ ಕೊಟ್ಟರು, ಬಟ್ ಅದು ತಕ್ಷಣ ಏನು ಮಾಡ್ತಾರೆ, ಇಲ್ಲ ಇಲ್ಲ ನಮಗೇನು ಬೇಡ, ಅದು ನನ್ನ ಧರ್ಮ, ನಾನು ಕೆಲಸ ಮಾಡಿಕೊಟ್ಟಿದ್ದೀನಿ, ಅದಕ್ಕೋಸ್ಕರ ನೀವೇನು ನಾವು ಕೊಡೋದು ಬೇಡ ಗಿಫ್ಟ್ ಅಂತ ಇಲ್ಲ, ನಮಗೆ ಸಂಬಳ ಅನ್ನೋದು ಸಿಗುತ್ತೆ ನಮಗೆ, ಸೊ ಹಾಗಾಗಿ ಇದೆಲ್ಲ ಏನು ಬೇಡ ತೊಗೊಂಡೋಗಿ ಅಂತ. ಅಂದರೆ ಆ ಥರ ಡೈರೆಕ್ಟಾಗಿ ಕಳಿಸ್ಬಿಡೋದು ವಾಪಸ್ಸು. ಸೊ ಯಾತಕ್ಕೆ ಈ ಥರ ಬರ್ತಾ ಇದೆ ಅಂದರೆ, ಇದು ನಿಮ್ಮ DNA ಇತ್ತು, ನಿಮ್ಮ ಪೂರ್ವಜರು ಹಿಂದೆ ಈ ಥರ ಇದ್ದರು, ಸೊ ಅದೇ ನಿಮ್ಮ DNA ಬಂದಿದೆ. ತೊಗೊಂಡ್ರೆ ಏನು ಅನ್ಕೋತಾರೋ, ಇಸ್ಕೊಂಡ್ರೆ ಏನು ಮಾತಾಡ್ಬಿಡ್ತಾರೋ ಜನಗಳು ಅನ್ನೋ ಥರ, ಆಯಿತಾ. ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಡಿಫಿಕಲ್ಟಿ ಅಕ್ಸೆಪ್ಟಿಂಗ್ ವೆಲ್ತ್, ಇದಂದರೆ ಕಷ್ಟ. ಇಲ್ಲ ಬಂದರೂ ಕೂಡ ಮಹಾಲಕ್ಷ್ಮಿ ಒಲಿದು ಬರ್ತಾಯಿದ್ರು ಕೂಡ ಅದು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಅಯ್ಯೋಯ್ಯೋ ಇದನ್ನು ಅಂದಲ್ಲ, ಇದು ನನಗೆ ಸಲ್ಲದ್ದಲ್ಲ, ನಂಗೆ ತೊಗೊಳಕ್ಕೆ ಸಾಧ್ಯ ಇಲ್ಲ, ನನಗೆ ರೈಟೇ ಇಲ್ಲ ತೊಗೊಳಕ್ಕೆ ಅನ್ನೋ ಥರ, ಆಯಿತಾ. ಆ ಥರ ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಅದೇ ಫಿಯರ್ ಆಫ್ ಪ್ರಾಸ್ಪೆರಿಟಿ ಅಂತ. ಸ್ಯಾಬಟೇಜಿಂಗ್ ಸಕ್ಸಸ್, ಓಕೆ, ಆರ್ ಅ ಫೀಲಿಂಗ್ ಆಫ್ ಅನ್ವರ್ತಿನೆಸ್. ನಾನು ಅದಕ್ಕೆಲ್ಲ ಅರ್ಹಳಲ್ಲ ಅಥವಾ ಅರ್ಹನಲ್ಲ ಆ ಥರ ಒಂದು ಮನಸ್ಸಿಗಿಂದ ಆ ಥರ ಅಂದ್ಕೊಂಬಿಡೋದು. ಅಥವಾ ಈಗ ಒಂದು ಪ್ರಮೋಷನ್ ಅಂತಲೇ ಕೊಟ್ಟರು ಆಫೀಸಲ್ಲಿ ಅಂದ್ಕೊಳ್ಳಿ, ಅಥವಾ ಪ್ರಮೋಷನ್ ಕೊಟ್ಟರು, ಅಯ್ಯೋ ನನಗೆ ಈ ಥರ ನಾನು ಇಷ್ಟೊಂದು ಕೆಲಸ ಮಾಡೇ ಇಲ್ವಲ್ಲ, ನನಗೆ ಇಷ್ಟೊಂದು ಬೇಡವೇ ಬೇಡ ಬಿಡಿ, ನನಗೆ ಈ ಪೊಸಿಷನ್ ಬೇಡ ಅಂತ ಯಾರು ಹೇಳ್ತಾರಾ, ಆ ಥರ ಹೇಳೋರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಾರ್ಡ್ ತೋರಿಸ್ತಾ ಇದೆ ಆ ಥರ, ಆಯಿತಾ. ಪೊಸಿಷನ್ ಬೇಡ ಅನ್ನೋಕ್ಕಿಂತ ಅಥವಾ ಒಂದು ಅಪ್ರೈಸಲ್ ಅಂತ ಏನಾದ್ರು ಮಾಡಿದ್ರೆ, ಆಯಿತಾ, ಅವರನ್ನು ಅವರು ಡಿಗ್ರೇಡ್ ಮಾಡ್ಕೊಳ್ಳೋದು. ಇಲ್ಲ ನಾನು ಇಷ್ಟಕ್ಕೆ ಇದೇ ಅರ್ಹತೆ ನಂದು, ಈ ಥರ ನನಗೆ ಬೇಕು, ಹೀಗೆ ಸಾಕು, ಇದೇ ಸಾಕು ಅನ್ನೋ ಥರ ಒಂದು ಅಪ್ರೈಸಲ್ ಅಂತ ಆದ್ರೂ ಈ ಥರ ಒಂದು ಡಿಗ್ರೇಡ್ ಮಾಡ್ಕೊಂಡು ಬರೋದು. ಇಲ್ಲ ನನಗೆ ಅದಕ್ಕೆ ಅರ್ಹತೆ ಇಲ್ಲ ಇನ್ನೂ ಅನ್ನೋ ಥರ. ಸೊ ಇದು DNA ಬಂದಿದೆ ಅಂತ ಹೇಳ್ತಾ ಇದ್ದಾರಪ್ಪ, ಓಕೆನಾ. ಲೈಟ್ ಅ ಗ್ರೀನ್ ಕ್ಯಾಂಡಲ್ ಆ್ಯಂಡ್ ವಿಜುವಲೈಸ್ ಅಬಂಡೆನ್ಸ್ ಫ್ಲೋಯಿಂಗ್ ಟುವರ್ಡ್ಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಅಂತಿದ್ದಾರೆ. ಸೊ ಗ್ರೀನ್ ಕ್ಯಾಂಡಲ್ ಹಚ್ಚಿಟ್ಟು, ಎಸ್, ಮಹಾತಾಯಿ ಬರ್ತಾ ಇರೋ ಥರ, ಆಯಿತಾ, ಅಬಂಡೆನ್ಸ್ ಐಶ್ವರ್ಯ ಬರೋ ಥರ ಬರ್ತಾ ಇದೆ ಅಂತ ನಂಬಿ ಖಂಡಿತ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನೊಂದೆರಡು ಕಾರ್ಡ್ ನೋಡೋಣ. ಇದೇನೋ ಡಿಫ್ರೆಂಟಾಗಿ ಚೆನ್ನಾಗಿದೆ, ಇದು ನನಗೆ ಇಷ್ಟ ಆಗ್ತಾಯಿದೆ. ಹೋಪ್ ನಿಮ್ಗಳಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಎಸ್ ಬಾಬಾ, ನೋಡೋಣ ಇನ್ನೊಂದು ಕಾರ್ಡ ಎಷ್ಟು ಹೇಳ್ತಾರೆ. ಎಸ್ ಬಾಬಾ, ಎಸ್ ಇನ್ನೊಂದು ಕಾರ್ಡು, ಫಾರ್ಬಿಡನ್ ಡಿಸೈರ್ಸ್. ಓಕೆ, ಸೊ ಓಕೆ, ಇಲ್ಲೇನಂತಂದರೆ, ಓಕೆ, ಆ್ಯನ್ಸಿಸ್ಟರ್ಸ್ ಪನಿಷ್ಡ್ ಆರ್ ಶೇಮ್ಡ್ ಫಾರ್ ಸೆಕ್ಷುಯಾಲಿಟಿ ಆ್ಯಂಡ್ ಡಿಸೈರ್. ಓಕೆ, ರಿಪ್ರೆಷನ್, ಗಿಲ್ಟ್ ಅರೌಂಡ್ ಪ್ಲೇಜರ್, ಬಾಡಿ ಶೇಮ್.
ಓಕೆ. ಸೊ ಇಲ್ಲಿ ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂತಂದರೆ, ಹಿಂದೆ ಎಲ್ಲ ಆಯಿತಾ, ಎಷ್ಟು ಚೆನ್ನಾಗಿ ಬಂದಿದೆ ಕಾರ್ಡ್ ಅಂದರೆ ಮೈ ಗುಡ್ನೆಸ್. ಓಕೆ. ಸೊ ಇವಾಗ ಇಲ್ಲಿ ಏನು ಹೇಳೋಕ್ಕೆ ಹೇಳ್ತಾ ಇದ್ದಾರೆ, ಭಗವಂತ ಏನು ಹೇಳು ಅಂತಿದ್ದಾರೆ ಅದನ್ನು ಹೇಳ್ತಾ ಇದ್ದೀನಿ. ಸೊ ಹಿಂದಿನ ಕಾಲದಲ್ಲೆಲ್ಲ ಯಾವ ಥರ ಇರೋದು ಅಂತ ಹೇಳ್ತಾ ಇದ್ದಾರೆ. ಆ್ಯನ್ಸಿಸ್ಟರ್ಸ್ ಎಲ್ಲ ಯಾವ ಥರ ಫೇಸ್ ಮಾಡಿದ್ರು ಜೀವನನ ಅಂತ ತೋರಿಸ್ತಾ ಇದ್ದಾರೆ. ಓಕೆ. ನಾವು ಸಪೋಸ್ ಇವಾಗ ಭಾರತದಲ್ಲಿ ಅಂತ ಹೇಳ್ತು ಅಂತಂದರೆ, ಹಿಂದೆ ನಿಮಗೆ ಗೊತ್ತು ಹಿಂದಿನ ಕಾಲದಲ್ಲೆಲ್ಲ ಯಾವ ಥರ ಆ್ಯನ್ಸಿಸ್ಟರ್ಸ್ ನಮ್ಮ ಪೂರ್ವಜರು ಯಾವ ಥರ ಇರೋರು ಅಂದರೆ, ಒಂದು ಮದುವೆ ಆಗೋಯ್ತು, ಆ ಗಂಡ ಅನ್ನಿಸ್ಕೊಂಡವನು ಓಕೆನಾ, ಯಾವ ಥರನಾರು ಇರಲಿ, ಅದೇ ಬಾಡಿ ಶೇಮ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅಂದರೆ ಯಾವ ಥರನಾದರೂ ಇರಲಿ, ಹೇಗಾದರೂ ಇರಲಿ ಆಯಿತಾ, ಗಂಡ ಅನ್ನಿಸ್ಕೊಂಡವನು ಅದು ಪತಿಯೇ ದೈವ ಆ ಥರ ನಂಬ್ಕೊಂಡು ಇರ್ತಾ ಇದ್ದರು. ಅಂದರೆ ಅವಾಗೆಲ್ಲ ನಿಮಗೆ ಗೊತ್ತು ಡಿವೋರ್ಸ್ ಆ ಥರ ಎಲ್ಲ ಇರಲೇ ಇಲ್ಲ ಫಸ್ಟ್ ಆಫ್ ಆಲು. ಆದರೆ ಡಿವೋರ್ಸ್ ಅಂತ ಅಷ್ಟು ಇದಾಗಿರಲಿಲ್ಲ. ಬಟ್ ಇನ್ನೂ ಸ್ವಲ್ಪ ಹಿಂದೆ ಹೋದರೆ ಲೈಕ್ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತಂದರೆ, ಈವನ್ ಗಂಡ ಹೋಗ್ಬಿಟ್ರು ಅಂತಂದ್ರೂ ಕೂಡ ಸತಿ ಸಹಗಮನ ಆ ಥರ ಎಲ್ಲ ಮಾಡೋರು ಆಯಿತಾ. ಅಂದರೆ ಅವಳಿಗೆ ಬದುಕೋಕ್ಕೆ ಅರ್ಹತೆ ಇಲ್ಲ ಅನ್ನೋ ಥರ, ಆ ಥರ ಒಂದು ಲಿಮಿಟ್ ಮಾಡೋರು ಆಯಿತಾ. ಹೆಣ್ಮಕ್ಳನ್ನಂತೂ ಒಂಥರ ಆಟದ ಗೊಂಬೆಗಳ ಥರ ಅಷ್ಟೇನೆ. ನನಗೆ ನಾನು ಕಂಡ ಹಾಗೆ ಹಿಂದಿಂದ ನೋಡ್ತಾ ಬಂತು ಅಂದರೆ ಲೈಕ್ ಅಷ್ಟೇ. ನಿನ್ನ ಕೆಲಸ ಏನು, ಅವ್ರಿಗೇನು ಓದಿಸ್ತಿರ್ಲಿಲ್ಲ ಪಾಪ, ಓದು ಬರ ಇಲ್ಲ. ಅವ್ರಿಗೇನಾದರೂ ಒಂದು ಆಸೆ ಇತ್ತು ಅಂತಂದರೆ ಒಂದು ಕಸೂತಿ ಮಾಡೋದು ಅಥವಾ ಇನ್ನೇನೋ ಒಂದು ಮಾಡೋದು, ಅದು ಟೈಮ್ ಸಿಕ್ಕಿದಾಗ ಅಷ್ಟೇ ಮಾಡ್ಕೋಬೇಕಿತ್ತೆ ಹೊರತು ಇನ್ನೇನೂ ಇಲ್ಲ. ಅಲ್ಲೆಲ್ಲೋ ಹೋಗಬೇಕು, ಬಾವಿಯಿಂದ ನೀರು ಎಲ್ಲೋ ಹೋಗಿ ನೀರು ಸೇದು ತೊಗೊಂಬರ್ಬೇಕು. ಅಂದರೆ ಎಂಥ ಟಾರ್ಚರ್ ಅಂದರೆ ಪಾಪ ಅವ್ರಿಗೆ. ಆ್ಯಂಡ್ ಜಾಯಿಂಟ್ ಫ್ಯಾಮಿಲಿ ಬೇರೆ ಇರೋದು, ಜನ ಕೆಲಸ ಮಾಡ್ತಾನೆ ಇರಬೇಕು 28 ಅಷ್ಟು. ಅಯ್ಯೋ, ಒಂದೊಂದು ಮನೇಲಂತೂ ಒಂದೊಂದು ಸಲ ಲೈಕ್ 50-60 ಜನ ಆಯಿತಾ, ಒಂದೊಂದು ಸಮಯಕ್ಕೆ ಒಂದೊಂದು ಟೈಮ್ಗೆ 50-60 ಜನ ಆಯಿತಾ. ಆ ಥರ ಜನಗಳಿಗೆ ಊಟ ಅಡುಗೆ ರೆಡಿ ಮಾಡಬೇಕು ಆ ಥರ. ಅಂದರೆ ಅವ್ರಿಗೇನು ಬೇರೆ ಲೈಫೇ ಇಲ್ಲ ಅನ್ನೋ ಥರ. ಏನಿದ್ರೂ ಇದೇ ಕೆಲಸ ನಿಂದು, ಇದು ಎದ್ಯಾ ಕೆಲಸ ಮಾಡು, ಕೂತ್ಕೊಂಡು ಮಧ್ಯಾಹ್ನ ಆಯಿತಾ ಕೆಲಸ ಮಾಡು, ರಾತ್ರಿ ಆಯಿತಾ ಕೆಲಸ ಮಾಡು, ಇಷ್ಟೇ ಕೆಲಸ, ಇನ್ನೇನೂ ಇಲ್ಲ. ಗಂಡ ಅನ್ಸ್ಕೊಂಡಿದ್ದಾನ, ಚೆನ್ನಾಗಿದೆಯಾ ಅಷ್ಟೇ, ಇಲ್ವಾ ಅಷ್ಟೇ, ಮುಗೀತು, ಅವ್ರ ಕತೆನೇ ಮುಗಿದೋಯ್ತು ಅಲ್ಲಿಗೆ ಆ ಥರ. ಯಪ್ಪ. ಆ್ಯಂಡ್ ಆ ಥರ ಈ ಥರ ಇದ್ದಾಗ ಏನಾಗೋದು ಅಂತಂದರೆ, ಎಷ್ಟೋ ಒಂಥರ ಏನೇ ಅವ್ರಿಗೊಂದು ಆಸೆ ಇತ್ತು ಅಂತಂದ್ರೂ ಅವರು ಇನ್ನೇನೂ ಯೋಚನೆ ಮಾಡೋ ಹಂಗಿತ್ತಿಲ್ಲ, ಯೋಚನೆ ಮಾಡೋ ಹಾಗಿರಲಿಲ್ಲ. ಅಂದರೆ ಆ ಥರ ಕಡಿವಾಣ ಹಾಕಿಟ್ಟಿರೋರು. ಒಂದು ಜೀವನದಲ್ಲಿ ಇನ್ನೊಂದು ಬೇರೆ ಥರ ಯೋಚನೆನೇ ಬರಬಾರ್ದು ಆಯಿತಾ ಹೆಣ್ಮಕ್ಳಿಗೆ, ಆ ಥರ ಇತ್ತು. ಆ್ಯಂಡ್ ಎಷ್ಟೋ ಸಲ ನೋಡಿದ್ದೀವಲ್ಲ, ಎಷ್ಟೋ ಸಲ ಕೇಳ್ಪಟ್ಟಿದ್ದೀನಿ ನಾನು. ಲೈಕ್ ಹಿಂದೆ ಪಾಪ ಅವ್ರುಗಳೆಲ್ಲ ಲೈಕ್ ಯಾವ ಮಟ್ಟಕ್ಕೆ ಬಂದ್ಬಿಡೋರು ಅಂತಂದರೆ, ಸುಮ್ಮನೆ ಕೆಲಸ ಮಾಡ್ತಾ ಇರಬೇಕಷ್ಟೇನೆ. ಏನು ಸುಸ್ತು ಸಂಕಟ ಅವೆಲ್ಲ ಏನು ಹೇಳ್ಕೊಳ್ಳೋ ಹಂಗೆ ಇಲ್ಲ. ಯಾರೋ ಬಂದ್ರೆ ಕೆಲಸ ಮಾಡು, ಕೆಲಸ ಮಾಡು, ಇಲ್ವಾ ಕೆಲಸ ಮಾಡ್ತಾ ಇರಬೇಕಷ್ಟೆ ಆ ಥರ. ಅಂದರೆ ಅವ್ರ ಬಗ್ಗೆ ಅವ್ರ ಯೋಚನೆಯನ್ನೇ ಮಾಡೋ ಹಾಗಿಲ್ಲ, ಆ ಥರ ಇತ್ತು ಅದು. ಆ್ಯಂಡ್ ಅವ್ರು ಏನಾದರೂ ಒಂದು ಸ್ವಲ್ಪ ಆಯಿತಾ, ಸ್ವಲ್ಪ ಸಮಯ ಅವ್ರಿಗೋಸ್ಕರ ತಗೊಂಡು ಏನಾದರೂ ಒಂದು ಅಲಂಕಾರ ಮಾಡ್ಕೊಳ್ಳೋದಾಗಲಿ ಅಥವಾ ಇನ್ನೇನಾದರೂ ಒಂದು ಚೂರು ಎಕ್ಸ್ಟ್ರಾ ಒಂದು ಅವರ ಬಗ್ಗೆ ಅವರು ಒಲವು ತೋರಿಸಿದ್ರು ಆಯಿತಾ ಅಂತಂದರೆ ಅವ್ರ ಕತೆ ಮುಗೀತಲ್ಲಿಗೆ. ಆ ಥರ ಎಲ್ಲರ ಮುಂದೆ ಅಂದ್ಬಿಡೋದು, ಮಾತಾಡೋದು. ಅಂದರೆ ಏನಕ್ಕೆ ಆ ಥರ ಎಲ್ಲ ಮಾಡ್ಕೋಬೇಕು, ಹೀಗೆ ಅಂತಕ್ಕೆ ಈ ಥರ ಒಂದು ಬಟ್ಟೆ ಹಾಕು, ಈ ಥರ ಒಂದು ಉಡುಪು ಧರಿಸ್ಬೇಕು, ಈ ಥರ ಒಂದು ಯಾತಕ್ಕೆ ಹಿಂಗಿರಬೇಕು ಅಂದರೆ ಅನ್ನೋದು ಅಷ್ಟೇನೆ. ಯಾವುದಕ್ಕೂ ಮತ್ತಿನ್ನೊಂದು ಸಲ ಕೈ ಹಾಕಬಾರ್ದು. ಆ ರೀತಿ ಅವ್ರಿಗೆ ಒಂದು ಶೇಮ್ ಮಾಡಿಬಿಡೋರು, ಅವಮಾನ ಯಾವ ರೀತಿ ಇರೋದು ಅಂದರೆ, ಇನ್ನು ಬೇರೆ ಥರ ವಿಷಯ ಇಲ್ಲವೇ ಇಲ್ಲ ಬಿಡಿ. ಅವಾಗೆಲ್ಲ ಯಾವ ಥರ ಆಯಿತು, ಗಂಡ ಇದ್ದಾನೆ ಅಷ್ಟೇ, ಇಲ್ವಾ ಅವ್ರ ಕತೆನೇ ಮುಗ್ದೋಯ್ತು ಅಲ್ಲಿಗೆ ಆಯಿತಾ. ಆ ಥರ ಇರೋದು. ಅಂದರೆ ಪಾಪ ಅವ್ರು ಯಾವ ಥರ ಒಂದು ಆಸೆ ಏನಿದೆ ಜೀವನದಲ್ಲಿ ಇನ್ನೇನು ತೋರಿಸ್ಕೊಳ್ಳೋ ಹಂಗೆ ಇಲ್ಲ, ಅಲ್ಲಿಗೆ ಅವ್ರ ಆಸೆಗಳನ್ನು ಸತ್ತೋಯ್ತು ಅನ್ನೋ ಥರ ಮಾಡಿಬಿಡೋರು. ಸೊ ಅದು
DNA ಬಂದಿರೋದು, ನಾನೇನು ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಈ ಥರ ಇತ್ತು ಅಂತ ಈ ಥರ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಇನ್ನೊಂದಷ್ಟು ಎನರ್ಜಿ, ಓಕೆನಾ. ಸೊ ಇದರಿಂದ ಏನಾಯಿತು, ಎಫೆಕ್ಟ್ ಏನು, ರಿಪ್ರೆಷನ್, ಗಿಲ್ಟ್ ಅರೌಂಡ್ ಪ್ಲೆಷರ್, ಒಂಥರ ಖುಷಿ ಸಂತೋಷ. ಗಂಡ ಅನ್ನೋನು ಸತ್ತ ಅಂದ ತಕ್ಷಣ ಮುಗೀತಲ್ಲಿ ಕತೆ. ಇನ್ಯಾವ ಥರ ಪ್ಲೆಷರು, ಸಂತೋಷ, ಖುಷಿ ಸತ್ತಂಗೆನೆ, ಆಯಿತಾ. ಬಾಡಿ ಶೇಮು, ಆ ಥರ ಅವಮಾನ ಮಾಡೋದು, ಏನಿದು ಈ ಥರ ಎಲ್ಲ, ಈ ಥರ ಬದುಕಬೇಕಾ, ಈ ಥರ ಇರಬೇಕಾ, ಈ ಥರ ಒಂದು ಉಡುಪು ಧರಿಸ್ತಾ ಇದ್ದಾರೆ, ಹಾಗೆ ಹೀಗೆ ಅಂದ್ಕೊಂಡು ಎಷ್ಟು ವಿಕಾರ ಮಾಡಿ ಕೂರಿಸ್ಬಿಡೋರು ಅಂತಂದರೆ ಪಾ ದೇವ್ರೆ. ಇದನ್ನೇ ಹೇಳ್ತಾ ಇದ್ದಾರೆ. ಸೊ ಇದು ಫಾರ್ಬಿಡನ್ ಡಿಸೈರ್. ಸೊ ಅವ್ರಿಗಿನ್ ಯಾವ ಥರ ಬೇರೆ ಆಸೆನೇ ಇಟ್ಕೊಳ್ಳೋ ಹಂಗಿಲ್ಲ, ಆ ಥರ ಮಾಡಿಬಿಡೋರು. ಸೊ ಇದು ಕೂಡ ಹಿಂದಿಂದ ಬಂದಿರೋದೇನೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಆ ಥರ ಎಲ್ಲ ಇಲ್ಲ, ಭಾಳ ಚೇಂಜಸ್ ಬಂದಿದೆ. ಇವಾಗೇನಂತಂದರೆ ಲೈಕ್ ಸ್ವಲ್ಪ ವೈಮನಸ್ಸಿದೆ, ಸ್ವಲ್ಪ ಇದು ಆಗ್ತಿಲ್ಲ, ಏನು ಹೊಂದ್ಕೊಂಡು ಹೋಗೋಕ್ಕೆ ಆಗ್ತಾ ಇಲ್ಲ ಅಂದ ತಕ್ಷಣವೇ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇಲ್ಲ, ಇದು ಸರಿ ಹೋಗ್ತಿಲ್ಲ ನಮ್ಮ ಜೀವನ ಅಂದರೆ, ಇರೋದು ಒಂದೇ ಜೀವನ, ಒಂದೇ ಸಮಯ ಇವಾಗಿರೋದು, ಆಯಿತಾ. ಸೊ ಅದು ಖುಷಿಯಾಗಿರೋಕ್ಕಾಗಲ್ಲ ಅಂದರೆ ಯಾಕಿರಬೇಕು ಅನ್ನೋ ಥರ. ಅಂದರೆ ಎಷ್ಟೋ ಪ್ರಯತ್ನ ಮಾಡ್ತಾರೆ, ಆಯಿತಾ, ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಬಟ್ ಇನ್ನೂ ತೀರಾ ಆಗಲ್ಲ ಅಂತಂದಾಗ ಆ ಥರ ಒಂದು ಸ್ಟೆಪ್ ತೊಗೊಳ್ತಾರೆ. ಅಂದರೆ ಇತ್ತೀಚೆಗೆ ಆ ಥರ ಒಂದು ಚೇಂಜಸ್ ಬರ್ತಾ ಇದೆ, ಆಯಿತಾ, ಆ ಥರ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕೂಡ ರೂಟ್ ಕಾಸ್ ಏನು, ಯಾಕೆ ಈ ಥರ ನೋವು ದುಃಖ ಪಡ್ತಾ ಇದ್ರು ಅಂತಂದರೆ ಇದಕ್ಕೋಸ್ಕರ ಅಂತ. ಆ್ಯಂಡ್ ಎಷ್ಟೋ ಸಲ ನೋಡ್ತೀವಲ್ಲ, ನೀವೇ ನೋಡಿರ್ತೀರ, ಆಯಿತಾ, ನಿಮ್ಮ ಮನೆಗಳಲ್ಲಿ ನಿಮ್ಮ ಅಜ್ಜಿ ಅಥವಾ ಮುತ್ತಜ್ಜಿ ಆ ಥರ ನಿಮ್ಮ ತಾಯಿಯವರಿಂದ ಆಗಿರ್ಬೋದು ಅಥವಾ ನಿಮ್ಮ ಅಜ್ಜಿಯವರಿಂದ ಕೇಳಿರ್ತೀರ. ಪಾಪ ಅವರು ಬೆಳಗ್ಗೆ ಎದ್ದು ಬಿಟ್ಟರೆ ಸೌದೆ ಒಲೆ ಮಾಡಬೇಕು, ಇದು ಮಾಡಬೇಕು, ಆ ಕೆಲಸ ಮಾಡಬೇಕು, ಅಷ್ಟು ಕಷ್ಟಪಟ್ಟಿದ್ದಾರೆ, ಇಷ್ಟು ಕಷ್ಟಪಟ್ಟಿದ್ದಾರೆ. ಬಟ್ ಇವತ್ತಿಗೂ ಕೂಡ ಆ ಮನಸ್ಥಿತಿ ಎಷ್ಟೋ ಜನಕ್ಕೆ ಚೇಂಜ್ ಆಗಿಲ್ಲ. ಆ್ಯಂಡ್ ಇವತ್ತಿಗೂ ಕೂಡ ಹೇಳ್ತೀನಿ, ಆ ಥರ ಮನಸ್ಥಿತಿ ಯಾವ ಥರ ಅಂದರೆ, ನಮ್ಮ ತಾಯಿ ಆ ಥರ ಕಷ್ಟಪಟ್ಟರು, ನೀನು ಕಷ್ಟಪಡು ಅನ್ನೋ ಥರನೇ ಇರ್ತಾರೆ ಹೊರತು, ಅವ್ರು ಕಷ್ಟಪಟ್ಟಿದ್ದರಿಂದ ನೀವು ಏನು ಪಾಠ ಕಲಿತ್ರಿ ಅನ್ನೋದು ಇಲ್ಲವೇ ಇಲ್ಲ. ಅದೇ ಫೋರ್ಬಿಡನ್ ಡಿಸೈರ್ಸ್ ಅಂತ. ಸೊ ಇದು ಬರೀ ಹೆಣ್ಮಕ್ಳಿಗೆ ಅಂತಲ್ಲ, ಗಂಡು ಮಕ್ಳಿಗೂ ಹೇಳುವಂತಿದ್ದಾರೆ. ಸೊ ಅದನ್ನು ಹೇಳ್ತಾ ಇದ್ದೀನಿ. ಅದೇನಂತಂದರೆ ಅವ್ರು ಪಾಠ ಕಲಿತರು, ತಾಯಿ, ಅಜ್ಜಿ ಅಥವಾ ಅವ್ರ ಚಿಕ್ಕಮ್ಮಂದ್ರು ಇರ್ಬೋದು, ಸೋದರತ್ತೇರು ಇರ್ಬೋದು. ಪಾಪ ಯಾರೆಲ್ಲ ನಮ್ಮ ಲೇಡೀಸ್ ನೋಡಿರ್ತಾರೆ ಲೈಕ್ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟಿದ್ರು ಕೂಡ ನಾವೇನು ಪಾಠ ಕಲ್ತಿದ್ದೀವಿ ಇವಾಗ. ಹೌದು, ಅವ್ರು ಯಾಕಿದ್ದಾರೆ, ತಾಯಿ ಅಥವಾ ಅಜ್ಜಿ ಅವ್ರು ಇದ್ದಾರೆ, ಅವ್ರು ಕೆಲಸ ಮಾಡಬೇಕಷ್ಟೆ. ಅವ್ರಿಗೆ ಯಾವ ಥರ ಬೇರೆ ಏನೂ ಯೋಚನೆ ಮಾಡೋ ಶಕ್ತಿನೂ ಇಲ್ಲ, ಮಾಡಲೂಬಾರ್ದು. ಅಂದರೆ ನಮ್ಮದು ಎಕ್ಸ್ಪೆಕ್ಟೇಷನ್ ಆ ಥರ ಎಷ್ಟೋ ಕಡೆ ಮನೆಗಳಲ್ಲಿದೆ. ಇದ್ದಾರೆ ಅವರು ಅಂತಂದರೆ, ನೀನು ಮಾಡ್ಕೋ, ಕೆಲಸ ಮಾಡ್ಕೊ, ನೀನು ಅಡುಗೆ ಮಾಡ್ಕೊತಾ ಇರು, ಹುಷಾರಿಲ್ವಾ ನಿನ್ನ ಹಣೆ ಬರ ಅಷ್ಟೇ. ಎಷ್ಟೋ ಮನೆಗಳಿದೆ ಆ ಥರ. ಅಂದರೆ ನೀ ಕೇರೇ ಮಾಡೋದಿಲ್ಲ, ನೀನಿರೋದೇ ಮಾಡೋಕ್ಕೆ ಕೆಲಸ ಅನ್ನೋ ಥರ. ಅದು ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಅವಾಗ ಕೇಳೋಕ್ಕೆ ಈ ಥರ ಎಲ್ಲ. ಅದೇ ಥರನೇ ಈ ಗಂಡು ಮಕ್ಕಳು ಕೂಡ ಒಂದು ಅರ್ಥ ಮಾಡಿಕೊಂಡು, ಈಗ ನಮ್ಮ ಅಜ್ಜಿ ಅಥವಾ ನಮ್ಮ ತಾಯಿ ಈ ಥರ ಕಷ್ಟಪಟ್ಟರು, ಅಜ್ಜಿ ಅಥವಾ ಇನ್ಯಾರೋ ಆ ಥರ ಕಷ್ಟಪಡ್ತಾಯಿದ್ರು, ಈಗ ಮುಂದೆ ಆ ಥರ ಕಷ್ಟಪಡಬಾರ್ದು, ನಮ್ಮ ಫ್ಯಾಮಿಲಿ ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಒಂದು ಮನಸ್ಸು ಬಂದ್ಬಿಡ್ತು ಅಂದ್ಕೊಳ್ಳಿ, ಎಲ್ಲ ಫ್ಯಾಮಿಲಿನೂ ಬ್ಯೂಟಿಫುಲ್ ಆಗಿಬಿಡುತ್ತೆ. ಎಲ್ಲ ಫ್ಯಾಮಿಲಿ ವಂಡರ್ಫುಲ್, ಅಷ್ಟು ಖುಷಿಯಾಗಿರ್ತಾರೆ ಎಲ್ಲ. ಬಟ್ ಎಲ್ಲರೂ ಆ ಥರ ಆಗಲ್ವಲ್ಲ. ಏನು ಮಾಡ್ತೀರಾ, ಆ ಥರ ಆಗೋದಿಲ್ಲ, ಎಲ್ಲರೂ ಆ ಥರ ಚೇಂಜ್ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ, ಸ್ವಲ್ಪ ಒಂದಷ್ಟು ಮನೆಗಳಲ್ಲಿ ಈ ಥರ ನಡೀತಾ ಇರುತ್ತೆ, ಕಂಟಿನ್ಯೂ ಆಗುತ್ತೆ, ಆಯಿತಾ. ಅಂದರೆ ಆ ಥರ ಒಂದು ಯಾರು ಏನೂ ಹೇಳ್ಕೊಳ್ಳೋ ಹಾಗಿಲ್ಲ. ಒಂದೊಂದು ಸಲ ಹೆಂಗಾಗ್ಬಿಡುತ್ತೆ ಅಂದರೆ, ಈವನ್ ಗಂಡು ಮಕ್ಕಳು ಪಾಪ ಅರ್ಥ ಮಾಡಿಕೊಂಡು ಏನಾದರೂ ಹೇಳ್ತಾರೆ ಅಂದ್ಕೊಳ್ಳಿ, ಇಲ್ಲ ಈ ಥರ ಬಂದಿರೋ ಹುಡುಗಿ ಲೈಕ್ ಪಾಪ ಯಾರು ಅವ್ರ ತಂದೆ ತಾಯಿ ಎಲ್ಲರೂ ಬಿಟ್ಟು ಬಂದಿರೋದ್ರಿಂದ ನಾವು ಈ ಥರ ನಡೆಸ್ಕೋಬೇಕು ಅಂತ ಒಂದು ಆವಾಜ್ ಹಾಕಿದ್ರೆ ಸಾಕು, ಬಾಯಿ ಮುಚ್ಚ ಅಂದ ತಕ್ಷಣ ಮುಗೀತಲ್ಲಿ ಕತೆ. ಆ ಥರ ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಅವರನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇನು ಬಂದಿರುತ್ತೆ ನಮ್ಮ ಪೂರ್ವಜರಿಂದ ಅಥವಾ ಏನು ಕಂಟಿನ್ಯೂ ಆಗ್ತಿರುತ್ತೆ, ಸೊ ಅದು ಒಬ್ಬೊಬ್ರಿಗೆ ಏನಂತಂದರೆ ಇವತ್ತಿಗೂ ಆ ಥರ ಅದನ್ನು ಇಟ್ಕೋತಾರೆ ಕಂಟ್ರೋಲ್ ಮಾಡೋದಕ್ಕೆ, ಆ ಥರ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ. ಜನಗಳನ್ನ ಕಂಟ್ರೋಲ್ ಮಾಡೋಕ್ಕೂ ಈ ಥರ ಒಂದು ನಡೀತಾನೂ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಓಕೆನಾ.
ಎಸ್ ಬಾಬಾ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹೇಗೆ ಅನ್ನಿಸ್ತು ಹೇಳಿ, ಓಕೆನಾ? ಈ ಥರ ವೀಡಿಯೋಸ್ ಬೇಕಾ ಇನ್ನೂ ಕಂಟಿನ್ಯೂ ಮಾಡು ಅಂದರೆ ಮಾಡ್ತೀನಿ. ಯೋಚನೆ ಮಾಡಬೇಡಿ, ನಮ್ಮ ರೆಗ್ಯುಲರ್ ಹೇಟರ್ಸ್ಗೆ ಶಿಕ್ಷೆ ಎಲ್ಲ ಕಂಟಿನ್ಯೂ ಆಗುತ್ತೆ. ಸೊ ಇದು ಒಂದು ನೋಡೋಣ, ಈ ಥರ ಒಂದು ಸ್ವಲ್ಪ ಅನ್ನಿಸ್ತು ಆ ಥರ, ಅದಕ್ಕೆ ಈ ಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ವಿಡಿಯೋ ಮಾಡಿದೆ. ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಆ್ಯಂಡ್ ಮೆಂಬರ್ಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೊಸದಾಗಿ ಮೆಂಬರ್ಶಿಪ್ ತೊಗೋಬೇಕು ಅಂದರೆ ವೆಲ್ಕಮ್, ಖಂಡಿತ ತೊಗೊಳ್ಳಿ, ಓಕೆನಾ? ಆ್ಯಂಡ್ ಇದು ಸ್ಟೋರ್ಸಲ್ಲಿ ನೋಡಿ, ಆ್ಯಕ್ಚುಲಾಗಿ ಸ್ಟಾಕ್ಸ್ ಎಲ್ಲ ಕಮ್ಮಿ ಆಗ್ತಾಯಿದೆ, ಎನರ್ಜೈಸ್ ಮಾಡಿ ಇಟ್ಟಿರೋದು ಸ್ಟೋರ್ಸಲ್ಲಿ. ಸೊ ಬೇಕು ಅಂದರೆ ಖಂಡಿತ ಹೊಸ ಹೊಸ ಐಟಮ್ಸ್ ಎಲ್ಲ ಕೂಡ ಆ್ಯಡ್ ಆಗಿದೆ. ಒಂದು ಸಲ ನೋಡಿ ಆಯಿತಾ, ಸ್ಟೋರ್ಸ್ ಚೆಕ್ ಮಾಡಿ, ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಎನರ್ಜೈಸ್ ಮಾಡಿರೋದು ಖಂಡಿತ ಹೆಲ್ಪ್ ಆಗುತ್ತೆ, ಓಕೆನಾ? ಸೊ ಅದರಲ್ಲೇ ಮತ್ತೆ ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅದ್ರದ್ದು. ಸೊ ಮತ್ತೆ ಸಿಗುವ, ಓಕೆ? ಥ್ಯಾಂಕ್ ಯು.